ನಮಸ್ಕಾರ. ಪ್ರತಿ ವರ್ಷನೂ ವಯಸ್ಸು ಆಗ್ತಾ ಇರುತ್ತೆ, ಬಟ್ ನೀವೆಲ್ಲರೂ ಸೇರಿ ನನ್ನ ವಯಸ್ಸು ಕಮ್ಮಿ ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ಯಾವುದೇ ಒಂದು ಚಾನಲ್ಗೆ ಹೋಗಲಿ ಎಲ್ಲ ಕೇಳ್ತಾರೆ ಏನು ಸೀಕ್ರೆಟ್, ಯಾಕೆ ಎನರ್ಜಿ ಹಿಂಗೆ ಬರ್ತಾ ಇದೆ ಅಂತ. ಖಂಡಿತ ಇವತ್ತವರೆಗೂ ನನ್ನ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಅಂತ. ಅಂದರೆ ಒಂದೇ ಒಂದು, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪಾಸಿಟಿವ್ ಎನರ್ಜಿ ಅಂತ ಬರಬೇಕು. ಒಂದು ಅಂದರೆ ಎಲ್ಲರೂ ಪ್ಯಾಂಪರ್ ಮಾಡೋರು ಬೇಕು. ಶಿವಣ್ಣವ್ರು ನೀವು ಮಾಡ್ತೀರಾ ಮಕ್ಕಳಿಗೆ ಹೆಂಗೆ ನನ್ನ ತಂದೆ ತಾಯಿಗಳು ಪ್ಯಾಂಪರ್ ಮಾಡ್ತಾರೆ, ಆ ರೀತಿ ಪ್ರತಿಯೊಬ್ಬರು ಇವಾಗ ನಮ್ಮ ಯೂನಿಟ್ಲಿ ನಮ್ಮ ಕೆಲಸ ಮಾಡೋ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಕೋಸ್ಟಾರ್ಸ್ಗಳು ಇರ್ಬೋದು, ಎಲ್ಲರೂ ನೀವು ಮಾಡ್ತೀರಾ ಪ್ರೋತ್ಸಾಹ ಕೊಡೋದ್ರಿಂದ ಆ ಎನರ್ಜಿ ಬರುತ್ತೆ ಹೊರತು ನನ್ನಿಂದ ನಾನೇ ಮಾಡಿದ ಎನರ್ಜಿ ಅಂತ ಖಂಡಿತ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಒಳ್ಳೆ ಸಿಸ್ಟಮ್ ಬೇಕು, ಒಳ್ಳೆ ತಂದೆ ತಾಯಿಗಳು ಬೇಕು, ಒಳ್ಳೆಯವ್ರ ಜೊತೆ ಬದುಕಬೇಕು. ಅಂದರೆ ನಾವು ಹೆಂಗೆ ನಮ್ಮ ಬ್ರದರ್ಸ್, ನಾನು, ಅಪ್ಪು, ರಾಘು, ನಾವೆಲ್ಲರೂ ಹೆಂಗೆ ಬದುಕಿದ್ದೀವಿ ಅದೆಲ್ಲ ಒಂದು ಒಳ್ಳೆ ಕಡೆಯಿಂದ ಒಂದು ಸಪೋರ್ಟ್ ಬಂದಾಗ ಅದು ಸಾಧ್ಯನೇ ಹೊರ್ತೀವಿ, ಆಗಲ್ಲ. ಅದಾದಮೇಲೆ ಫ್ಯಾಮಿಲಿ, ಯಾವಾಗ ನಮಗೆ ವಯಸ್ಸಾಗಿ ನಾವು ಕರೆಕ್ಟಾಗಿ ಟೀನೇಜ್ ಎಲ್ಲ ಪಾಸ್ ಆದಮೇಲೆ ನಮ್ಮ ಸ್ನೇಹಿತರು ಜೊತೆಲಿ ಓದ್ದವ್ರು ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು. ಅದಾದಮೇಲೆ ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ಗೀತಾ ಹೆಂಗೆ ನನ್ನ ಜೊತೆಲಿ ಬಂದಾಗ ಹೆಂಗೆ ಹೊಂದ್ಕೊಳ್ಳೋದು. ಅವಳಿಗೂ ಭಾಳ ಕಷ್ಟ ಆಯಿತು ಫಸ್ಟ್ ಬಂದಾಗ ಸಿನಿಮಾ ವಸ್ತು. ಯಾಕಂದ್ರೆ ಅಪ್ಪಾಜಿ ಪಿಕ್ಚರ್ ಶೂಟಿಂಗ್ ನೋಡ್ಬೇಕಾದ್ರೆ ಹತ್ಬಿಟ್ಟಿದ್ಲು, ಯಾಕೆ ಅಪ್ಪಾಜಿ ಹಿಂಗೆಲ್ಲ ಮಾಡ್ತಾ ಇದೆ ಅಂತ. ಯಾವುದೊಂದು ಮಳೆ ಸಾಂಗ್ ಅದು, ಗುರಿದು ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ಮದುವೆ ಆಗಿ ವಸ್ತುದು ಕರ್ಕೊಂಡೋದಾಗ ಶೂಟಿಂಗ್ ಅವ್ರಿಗೆ ಸ್ವಲ್ಪ ಅಳು ಬಂದ್ಬಿಡ್ತು, ಅಪ್ಪಾಜಿ ಹಿಂಗೆಲ್ಲ ಮಾಡ್ತಾರ ಅಂತ. ಸೊ ಅವ್ರಿಗೂ ಕಷ್ಟ ಆಗಿ 25 ವರ್ಷ, ಮದುವೆ ಆಗಿ 29 ವರ್ಷ ಆಯಿತು. ಅದಾದಮೇಲೆ ನನ್ನ ಸಿನಿಮಾಗಳು ನೋಡ್ಕೊಂಡು ಜೊತೆಗೆ ಯಾವಾಗ ಗೀತಾ ಅದೆಲ್ಲ ನೋಡ್ಕೊಂಡ್ಬಂದು ಕಷ್ಟ. ಅದೆಲ್ಲ ಒಂದು ಆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಹೋದ್ರೂ ಭಾಳ ಕಷ್ಟ. ಸೊ ಇವತ್ತು ಶಿವಣ್ಣ ಎಷ್ಟು ಮಾಡಿ ಬಂದ ಆ ಫ್ಯಾಮಿಲಿ ಸಪೋರ್ಟ್ ಕಾರಣ. ಅಬೋವ್ ಆಲ್ ಅಭಿಮಾನಿಗಳು, ನೀವು ಸಪೋರ್ಟ್. ಯಾಕಂದ್ರೆ ಇದಕ್ಕೆ ಹೇಳೋದಿಲ್ಲ. ಯಾಕಂದ್ರೆ ನನಗೆ ಕೋಪ ಬಂದಾಗ ಖಂಡಿತ ಬೈತೀನಿ, ಖಂಡಿತ ಕೋಪ ಮಾಡ್ಕೊತೀನಿ. ಬಟ್ ಅದರಿಂದ ನಾನು ಹುಚ್ಚ ಅನ್ಕೋಬೋದು, ಏನ್ ಬೇಕಾದ್ರೆ ಅನ್ಕೋಬೋದು, ನಾನು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೋಡಿ ಸ್ವಾಮಿ, ನಾನು ಇರುವುದೇ ಹೀಗೆ. ನನ್ನ ಪ್ರೀತಿಸದೆ ಇರಿ, ನಾನು ಏನು ಮಾಡೋದು. ಯಾಕಂದ್ರೆ ನಾನು ಹುಟ್ಟು ಕೂಡ ಸತ್ರು ಹೋಗಲ್ಲ, ಅದು ನನಗೆ ಆ ರೀತಿನೇ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಏನು ಅನ್ಸುತ್ತೆ, ಸರಿ ಅನ್ಸುತ್ತೋ ಅದು ಖಂಡಿತ. ನನ್ನ ಗೀತಾನು ಹೇಳ್ತಾ ಇರ್ತಾರೆ, ಯಾಕೆ ಹಿಂಗೆ ಬೈತೀರಾ, ಯಾಕೆ ಹಿಂಗೆ ಕೋಪ ಮಾಡ್ಕೋದು, ಏನು ಮಾಡೋಕ್ಕಲ್ಲ, ಏನು ಮಾಡೋದು. ಹುಡ್ದಾಗಿಂದ ಅದು ಬಂದ್ಬಿಟ್ಟಿದೆ. ಅದಕ್ಕೆ ನೀವು ತಾಳ್ಕೋಬೇಕಷ್ಟೇ, ಅಡ್ಜಸ್ಟ್ ಮಾಡ್ಕೋತಾ ಇದ್ದೀರಾ, ಮಾಡ್ತಿದ್ದೀರಾ. ಸೊ ಇಷ್ಟೊಂದು ಪ್ರೀತಿ ಎಲ್ಲ ಸಿಗ್ಬೇಕಾದ್ರೆ ಯಾಕೆ ಎನರ್ಜಿ ಬರಲ್ಲ? ಖಂಡಿತ ಇದೆಲ್ಲ ಕಾರಣ ಇವತ್ತು ಎನರ್ಜಿ ಬರೋಕ್ಕೆ. ಪ್ರತಿ ವರ್ಷನೂ ವಯಸ್ಸು ಆಯ್ತಾ ಇರುತ್ತೆ. ಆಯ್ತಾ ಎಲ್ಲಿ ಎನರ್ಜಿ ಬರುತ್ತೆ ಅಂದರೆ ಈ ರೀತಿ ಒಳ್ಳೆತನ ಇರಬೇಕು. ಇವಾಗ ನೋಡಿ, ನಮ್ಮ ಜೊತೆ ಇರೋರು, ನಮ್ಮ ಜೊತೆ ಪ್ರೊಡ್ಯೂಸರ್ಸ್ ಇರ್ಬೋದು, ಕೋ ಆರ್ಟಿಸ್ಟ್ಗಳು ಇರ್ಬೋದು, ಸ್ನೇಹಿತರು ನೋಡಿ. ಇವತ್ತು ಧ್ರುವ ಸರ್ಜಾ ಬಂದಿದ್ದಾರೆ. ಏನು ಪಾಪ ಏನು ಬರಬೇಕಾದ ಅವಶ್ಯಕತೆ ಇಲ್ಲ, ಆದರೂ ಒಂದು ಪ್ರೀತಿ ವಿಶ್ವಾಸನ ಬರ್ಬೇಕಾದ್ರೆ ಖಂಡಿತ ಅದು ಒಂದು ಪ್ರೀತಿನೇ. ಆಮೇಲೆ ಇವಾಗ ಮಾತಾಡ್ದಂಥ ಯಶ್ ಇರ್ಬೋದು, ಅಂಬರೀಷ್ ಅಂಕಲ್ ಇರ್ಬೋದು, ಅವ್ರದ್ದೆಲ್ಲ ಈ ಪ್ರೀತಿ ವಿಶ್ವಾಸ ನಮ್ಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ಆಶೀರ್ವಾದದ ಥರ ನಮಗೆ. ಅದು ಬರೀ ದೊಡ್ಡವ್ರೆ ಆಶೀರ್ವಾದ ಮಾಡ್ಬೇಕಂತ, ಚಿಕ್ಕವ್ರು ಬಂದು ವಿಶ್ ಮಾಡ್ತಾರೆ, ಅದು ಆಶೀರ್ವಾದನೇ. ಅದು ಖಂಡಿತ ಇವತ್ತು ಇಷ್ಟು ಮಟ್ಟಿಗೆ ಸಂಪಾದನೆ ಮಾಡಿದ ಅದು ಓನ್ಲಿ ಒನ್ ಅಂಡ್ ಓನ್ಲಿ ರಾಜ್ ಅಂತ ಹೇಳ್ಬೋದು ಅಷ್ಟೇ. ಆ ಮನೆ ಅಪ್ಪಾಜಿ ಮಾಡಿದ ಒಂದು ಇದು ಇವತ್ತು ನಾವು ಇಷ್ಟು ಮಟ್ಟಿಗೆ ಅವರೊಂದು ಆಶೀರ್ವಾದ ಇಲ್ಲದವಾಗ ಭಾಳ ಕಷ್ಟ ಆಗೋದು. 100% ಅವ್ರ ಆಶೀರ್ವಾದ ನಮಗೆ ಮಾತ್ರ ಇಡೀ ಜನತೆಗಿದೆ. ಆಮೇಲೆ ಇವತ್ತೇನು ನಮ್ಮ ಅಭಿಮಾನಿಗಳು ಬರೀ ಫಂಕ್ಷನ್ ಅಂತ ತಕ್ಷಣ ಬಂದು ಹಾಡು ಕುಣಿತ ಮಾಡೋದಲ್ಲ, ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋದ್ರು. ಜೊತೆಲಿ ಸಹಾಯ ಅಂತ ಏನು ಅಂತಾರೆ, ಅದೊಂದು ಪ್ರತಿ ಒಂದು ಈಗ 50 ವರ್ಷ ಹುಟ್ಟಿದ ಆದಮೇಲೆ ಒಂದು ಬೇರೆ ರೀತಿಯಾದ ಒಂದು ಇದು ಇನ್ನೂ ಚೆನ್ನಾಗಿ ಮಾಡಬೇಕು. ಖಂಡಿತ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನ ಸಪೋರ್ಟ್ ಇದೆ. ನಾನು ಹೇಳ್ದೆ ಥರ ಇವತ್ತು ನಮ್ಮ ಫ್ಯಾಮಿಲಿ ಹೆಂಗೆ ಒಂದು ಫ್ಯಾಮಿಲಿನ ವೆಂಕಟೇಶನವರಾಗಿ ಇವತ್ತು ನಮ್ಮ ಕುಳ್ಳ ವೆಂಕಟೇಶ್ ಅಂತ ಅವ್ನು ಯಾವಾಗ ಅಷ್ಟೇ ಬರ್ಬೇಕಾದ್ರೆ ಬಂದು ಹೇಳೋನು, ಫ್ರಾಂಕಾಗಿ ಬಂದು ಹೇಳ್ಬಿಡೋನು, ಇಲ್ಲ ಅಪ್ಪಾಜಿ ಚೆನ್ನಾಗಿಲ್ಲ ಪಿಕ್ಚರ್ ಇದು ಅಂತ ಹಂಗೆ ಹೇಳ್ಬಿಡೋನು. ಅಂಥ ಅಭಿಮಾನಿಗಳು ಬೇಕು ನಮಗೆ. ಚೆನ್ನಾಗಿ ಅಂದರೆ ಬೈಬೇಕು, ಖಂಡಿತ ಬೈದು ಬುದ್ಧಿ ಕಲಿಸ್ಬೇಕು. ಯಾಕಂದ್ರೆ ಏನು ಮಾಡಿ ಇವತ್ತು ಹೇಳಿದಲ್ಲ ರಾಘು 16 ಸಿನಿಮಾ ಮಾಡ್ತಾ ಇದ್ದೀನಿ ಅಂತ, ಅದು ಎಲ್ಲಿಂದ ನಾನು ಮಾಡಲ್ಲ ಅಂತ ಹೇಳ, ಖಂಡಿತ ಮಾಡ್ತೀನಿ. ರಾಘು ಹೇಳಿದ್ ಕರೆಕ್ಟ್. ನಾನು ಸಿನಿಮಾ ಬಿಡ್ಬೇಕಂತ ಗೊತ್ತಿಲ್ಲ, ಬಟ್ ಸಿನಿಮಾ ಮಾತ್ರ ನಾನು ಬಿಡಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಖಂಡಿತ ದೇವರು ಎಲ್ಲಿವರೆಗೂ ಆ ಒಂದು ಸ್ಟ್ರೆಂತ್ ಕೊಡ್ತಾನೆ, ಖಂಡಿತ ಅಲ್ಲಿವರೆಗೂ ನಾನು ಖಂಡಿತ ಹಾನೆಸ್ಟ್ ಆಗಿ ಮಾಡ್ತಾ ಹೋಗ್ತೀನಿ.
ಆ್ಯಂಡ್ ಏನು ಇವತ್ತು ಒಂದು ಬೇರೆ ರೀತಿಯಾದ ಒಂದು ಹೆಲ್ಪಿಂಗ್ ನೇಚರ್ ಮಾಡ್ತಾರೆ. ಖಂಡಿತ ಅದು ನೋಡಿ ತುಂಬ ಖುಷಿ ಆಗುತ್ತೆ. ಖಂಡಿತ ನಾನು ಅದರಲ್ಲಿ ಇದ್ದೀನಿ, 100% ಇದ್ದೀನಿ. ನಾವು ಸಹಾಯ ಮಾಡ್ಬೇಕಂದ್ರೆ ಖಂಡಿತ ಇವತ್ತೇನು ರೈತರು ಇವತ್ತು ನಿಮ್ಗೆ ಗೊತ್ತಿದೆ, ಸಾಕಷ್ಟು ಜನ ರೈತರು ಇವತ್ತು ಭಾಳ ನಮ್ಗೆ ದುಃಖವಾದ ವಿಷಯ ಅದು. ಖಂಡಿತ ಇದನ್ನ ಆದಷ್ಟು ಬೇಗ ಎಲ್ಲರೂ ಸ್ಪಂದಿಸ್ಬೇಕಿದೆ. ಬರೀ ಒಂದು ಜಾಗ ಈ ಜಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಈ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ಗೋಸ್ಕರ ನಾವೆಲ್ಲರೂ ಯಾವ ರೀತಿಯ ಸಹಾಯ ಮಾಡ್ಬೋದು ಅದು ಯೋಚನೆ ಮಾಡಬೇಕು. ನಮಗೆ ಮಾತ್ರ ಅಲ್ಲ, ಅದು ಗೌರ್ಮೆಂಟ್ ಪ್ರೆಷರ್ ಥರ ಮೂಲಕ ಇರ್ಬೋದು. ಖಂಡಿತ ಅದು ಅವ್ರ ಮನ್ಸಿಗೆ ಹೋಗಿ ಆದಷ್ಟು ಬೇಗ ಅವ್ರ ಸಮಸ್ಯೆಗಳನ್ನ ಸಾಲ್ವ್ ಆಗೋ ಥರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಖಂಡಿತ ನಮ್ಮ ವಿಶಸ್ಸು, ನಮ್ಮ ಒಂದು ಏನು ಸಹಕಾರ ಇದೆಯೋ ಖಂಡಿತ ಎಲ್ಲ ರೈತರಿಗೂ ಇದೆ. ಅದು ಬರೀ ಈ ವರ್ಗ ಆ ವರ್ಗ ಅಂತಲ್ಲ, ಇಡೀ ಕರ್ನಾಟಕ ಜನಕ್ಕಲ್ಲ, ಇಂಡಿಯಾಗಾದ್ರೂ ಸರಿ, ಇಂಟರ್ನ್ಯಾಷನಲ್ಗಾದ್ರೂ ಸರಿ, ಏನಂತೀವಿ ಅದು ರೈತರ ಸಮಸ್ಯೆ ಮತ್ತು ಇಲ್ಲಿ ಮತ್ತು ಎಲ್ಲ ಕಡೆನೂ ಇದೆ. ಸೊ ಎಲ್ಲ ಕಡೆಗೂ ನಾವು ಆ ಒಂದು ಅವ್ರ ಪರವಾಗಿ ನಾವು ಇರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಹೇಳ್ಬೇಕಂದ್ರೆ ನಾನು ನೆನ್ನೆ ಬರ್ತ್ಡೇ ಮಾಡ್ಕೊಳ್ಳೋಕೆ ಇಷ್ಟ ಏನು ಮಾಡೋಕ್ಕಲ್ಲ. ಹುಟ್ಟಿದವ ಬಂದಾಗ ಆ ಅಭಿಮಾನಿಗಳ ಸಂಭ್ರಮಕ್ಕೋಸ್ಕರ ಅಟ್ಲೀಸ್ಟ್ ನಾವು ಅದಕ್ಕೆ ತಲೆ ಬಾಗಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ ಈ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಎಲ್ರಿಗೂ ಒಂದ್ಸಲ Hi guys, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್, an exclusive YouTube channel. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ for all the latest news, songs and amazing stuff.